ಅತ್ತೆ ಡೈಪರ್ ಚೇಂಜ್ ಮಾಡ್ಬೇಕು ಅಂತ ಹೇಳ್ದಾಗ್ಲು ಇಶಾನಿ ಬೇಡ ನಾನೇ ಹೋಗ್ತೀನಿ ಅಂತ ನೀನೇ ಹೋದೆ. ಈಗ ಇಶಾನಿ ಕೈಲಿ ಕೊಟ್ಟೆ ಅಂತ ನಾಟಕ ಮಾಡ್ತಿದ್ಯಾ? ಅಕ್ಕ ಇಲ್ಲ ಅಕ್ಕ, ನಾನು ಸಿಂಧು, ಶುಭ ಕಾರ್ಯ ನಡಿಬೇಕಾದ್ರೆ ಜಗಳ ಮಾಡ್ತಾರ? ಮಗು ಎಲ್ಲಿಂತ ಕೇಳಿದ್ರೆ ಒಬ್ಬರ ಮೇಲೆ ಒಬ್ರು ಚಾಡಿ ಹೇಳ್ತಿರಲ್ಲ. ಮೊದಲು ಮಗು ಎಲ್ಲಿದೆ ಅಂತ ಹೇಳಿ. ಅಯ್ಯೋ ಅಪ್ಪ, ನಾನ್ ಹೇಳೋದನ್ನ ಯಾರು ಅರ್ಥನೇ ಮಾಡ್ಕೋತಿಲ್ವಲ್ಲ. ಮಾಡ್ಕೊಳ್ಳೋದು ಇಲ್ಲ, ಯಾಕಂದ್ರೆ ಎಲ್ಲ ನಮ್ ಕಣ್ಮುಂದೆನೆ ನಡೆದಿದೆ. ಇಲ್ಲ ಆಂಟಿ, ನಾನ್ ಆಗ್ಲೇ ಡೈಪರ್ ಹುಡುಕ್ಬೇಕಾದ್ರೆ ಈಶಾನಿನೇ ನನ್ ಕೈಯಿಂದ ಮಗುನ ಎತ್ಕೊಂಡ್ಲು. ಹಾಗಾದ್ರೆ ಮಗು ಎಲ್ಲಿ? ಅದನ್ ದೊಡ್ಡ ಮಗುನ ಕೆಳಗ್ ಬಿಟ್ಟ ತಕ್ಷಣ ಓಡೋಗೋದಕ್ಕೆ ಅಲ್ವೇ? ಇಷ್ಟೊತ್ತು ನೀನೇ ಅಮ್ಮ ಅನ್ನೋ ಹಾಗೆ ಮಗುನ ಎತ್ಕೊಂಡು ಓಡಾಡ್ತಾ ಇದ್ದೆ. ಹೌದು, ನಮ್ಗೆ ಸಿಂಧುನ ಮಗು ತೋರಿಸಿದ್ದು, ನಮಗೆ ಮಗುನ ಎತ್ಕೊಳಕ್ಕೆ ಬಿಡ್ಲಿಲ್ಲ ಅವರು. ಯಾಕೆ ಸಿಂಧು ಅವ್ರಿಗೆ ಎಲ್ರು ಇಷ್ಟೊಂದು ಪ್ರಶ್ನೆ ಮಾಡ್ತಿದ್ದಾರೆ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಭವಾನಿ ಅವ್ರಿಗಿಂತ ಜಾಸ್ತಿ ಮಗುನ ನೋಡ್ಕೊಂಡಿದ್ದೆ ಸಿಂಧು ಅವರು. ಈಗ ನೋಡಿದ್ರೆ ಅವ್ರ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ಸಿಂಧು, ಡೋಂಟ್ ಪ್ಯಾನಿಕ್. ನಾನು ಹೋಗಿ ಮಗುನ ಕರ್ಕೊಂಡು ಬರ್ತೀನಿ. ವಿರಾಟ್, ನಾನು ಬರ್ತೀನಿ. ಹಾಂ, ಬಾ. ನಮ್ಮನೇನಲ್ಲಾಗೋದು ಎರಡ ಸಮಸ್ಯೆಗಳು ಈ ಸಿಂಧುವಿಂದ. ಏನಮ್ಮ ಸಿಂಧು, ಮಗುನ ಜೋಪಾನವಾಗಿ ನೋಡ್ಕೊಳಕ್ ಆಗಲ್ವಾ? ವಿರಾಟ್, ಎಲ್ಲಿ ಮಗು? ಮಗು ಎಲ್ಲಿ? ಮಗು ಕಾಣ್ತಿಲ್ಲ. ಇಶಾನಿ, ನಿಜ ಹೇಳು, ಮಗುನ ಎಲ್ ಬಚ್ಚಿಟ್ಟಿದ್ಯಾ? ಅವಳಲ್ಲ, ನೀನ್ ಈ ಕೆಲ್ಸ ಮಾಡಿರ್ತೀಯ. ನಂಗೇನೇ ಒಳ್ಳೇದಾದ್ರು ನಿನಗ್ ತಡ್ಕೊಳಕ್ಕಾಗ್ದೆ ಸುಮ್ನೆ ಜಗಳ ಶುರು ಮಾಡ್ತೀಯ. ಎಲ್ಲಾನು ಹಾಳ್ ಮಾಡ್ತಾನೆ ಬಂದೆ. ಈಗ ನನ್ ಮಗು ನಾಮಕರಣ ನಿಲ್ಸೋದಿಕ್ಕೆ ನನ್ ಮಗುನ್ ಬಚ್ಚಿಟ್ಟಿದ್ಯಾ? ಈ ವಸುಂಧರ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಈಗ್ಲಾದ್ರೂ ಅರ್ಥ ಮಾಡ್ಕೋ ಸಿಂಧು. ಅದ್ಗೆ ಸಿಂಧು ಬಗ್ಗೆ ಹಾಗೆ ಮಾತಾಡಬೇಡಿ. ಅವಳು ನಿಮ್ಗೋಸ್ಕರ, ಮಗುಗೋಸ್ಕರ ಪ್ರಾಣ ಕೊಡೋಕ್ಕೂ ಹಿಂದೆ ಮುಂದೆ ನೋಡಲ್ಲ. ಅಂಥದ್ರಲ್ಲಿ ಮಗುನ ಬಚ್ಚಿಡ್ತಾರ? ವಿರಾಟ್, ಈಗ ಇದನ್ನೆಲ್ಲ ಅರ್ಥ ಮಾಡಿಸೋಷ್ಟು ಟೈಮ್ ಇಲ್ಲ. ಮೊದಲು ಮಗು ಎಲ್ಲಿದೆ ಅಂತ ಹುಡುಕ್ಬೇಕು. ನನ್ಗೆ ತುಂಬಾ ಭಯ ಆಗ್ತಾ ಇದೆ. ನೋಡು, ನನ್ ಮೊಮ್ಮಗ ಸಂಕಟ ಪಡ್ತಾ ಇರೋದನ್ನ ನೋಡಿ ಸಂತೋಷ ಪಡು. ಅಜ್ಜಿ, ನೀನ್ ಸಿಂಧುನ ವಹಿಸ್ಕೊಂಡ್ ಬರ್ಬೇಡ ಅಥರ್ವಾ. ಎಲ್ರ ಎದುರಿಗೆ ಮಗುನ ಕೊಡದೆ ಇದ್ದವಳು ರೂಮಲ್ಲಿ ಇಶಾನಿ ಹತ್ರ ಮಗು ಕೊಟ್ಬಿಡ್ತಾಳ? ಹಾ, ಭವಾನಿ ಹೇಳ್ದಾಗೆ ಮಗುನ ಇವಳೆ ಕಿಡ್ನಾಪ್ ಮಾಡಿರ್ತಾಳೆ. ಎಲ್ಲ ಸುಮ್ಮನೆ ಇರೇ. ಎಲ್ರು ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ಬೇಡಿ. ಸಿಂಧು, ನಿಧಾನಕ್ಕೆ ಯೋಚನೆ ಮಾಡಮ್ಮ. ಮಗು ಎಲ್ಲಿ? ನಾನ್ ನಿಜನೇ ಹೇಳ್ತಿದ್ದೀನಿ ಮಾವ, ಮಗುನ ಈಶಾನಿ ಕೈಗೆ ಕೊಟ್ಟೆ. ಸಿಂಧು ಅವರೇ, ಅದಕ್ಕೆ ಹೇಳ್ದಾಗೆ ನೀವು ತಾನೇ ಮಗುನ ರೂಮ್ ಕರ್ಕೊಂಡು ಹೋಗಿದ್ದು. ಇದನ್ನ ನಾವು ನೋಡಿದ್ವಿ. ಸಿಂಧು, ನಿಜ ಹೇಳಮ್ಮ, ಮಗು ಎಲ್ಲಿಂತ? ಅಪ್ಪ, ನೀವು ನನ್ ಬಗ್ಗೆ ಸಿಂಧು, ವಾದ ಮಾಡೋದಕ್ಕೆ ಸಮಯ ಅಲ್ಲ. ಹಠದಲ್ಲಿ, ಕೋಪದಲ್ಲಿ ನಾನು ನಿನ್ನ ಅಕ್ಕ. ನಿಜ ಹೇಳಲಿಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಸ್ವಂತ ತಂಗಿ ಮೇಲೆ ಅನುಮಾನ ಪಡ್ತಿದ್ಯಲ್ಲ, ಅಲ್ಲ ನಾನು ಮಗುನ ಬಚ್ಚಿಡೋಷ್ಟು ಕ್ರೂರಿನಾ? ಆಗ್ಲಿಂದ ಹೇಳ್ತಿದ್ದೀನಿ ಈಶಾನಿ ಮಗುನ ಎತ್ಕೊಂಡು ಹೋದ್ಲು ಅಂತ. ಏಯ್, ಇನ್ನೊಂದ್ಸಾರಿ ನನ್ ಮಗಳ ಮೇಲೇನಾದ್ರೂ ಆರೋಪ ಮಾಡಿದ್ರೆ
ನಾನ್ ಮಾತ್ರ ಸುಮ್ನೆ ಇರಲ್ಲ. ಯಾಕಿಷ್ಟು ಸುಳ್ಳು ಹೇಳ್ತಿದ್ಯಾ ಸಿಂಧು? ನಾನ್ ಮಗುನ ಮುಚ್ಚಿಡೋದೇ ಆಗಿದ್ರೆ ಮನೇಲಿ ಮಗು ಜವಾಬ್ದಾರಿ ನಾನ್ ತಗೋತಿರ್ಲಿಲ್ಲ. ನಾನ್ ನೋಡ್ಕೋತೀನಿ ಅನ್ನೋ ಧೈರ್ಯದ ಮೇಲೆನೆ ಭವಾನಿ ಅಕ್ಕ ಆಚೆ ಕೆಲ್ಸಕ್ಕೆ ಹೋಗಿ ದುಡಿತಾ ಇರೋದು. ಮನೆಯಲ್ಲಿ ಮಗುನ್ ನೋಡ್ಕೊಳೆ ಅಂದ್ರೆ ಆಗ ನೋಡ್ಕೊಳಕ್ ನಿನ್ ಕೈಲಿ ಆಗ್ತಿರ್ಲಿಲ್ಲ. ಈಗ ಫಂಕ್ಷನ್ ಅಲ್ಲಿ ಎಲ್ರೂ ಮುಂದೆ ಒಳ್ಳೆವಳಾಗಿ ಕಾಣಿಸ್ಕೋಬೇಕು ಅಂತ ಬೆಳಗ್ಗೆಯಿಂದ ಮಗು ನೆತ್ಕೊಂಡು ಓಡಾಡ್ತಿದ್ದೆ. ಯಾಕೆ? ಮಗುನ ನಮ್ ಕೈಲಿ ಕೊಟ್ರೆ ಕಿಡ್ನಾಪ್ ಮಾಡೋದ್ ಕಷ್ಟ ಆಗತ್ತೆ ಅಂತನಾ? ಇಶಾನಿ, ಕೊನೆ ಸಲ ಹೇಳ್ತಿದ್ದೀನಿ, ಸುಳ್ಳು ಹೇಳ್ಬೇಡ. ಇಲ್ಲ ಇಲ್ಲ, ನಾನ್ ಸುಳ್ಳು ಹೇಳ್ತಿಲ್ಲ. ಬೇಕಿದ್ರೆ ನನ್ ವೀರ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನೀನ್ ನನ್ ಕೈಗೆ ಮಗುನ ಕೊಟ್ಟಿಲ್ಲ ಕೊಟ್ಟಿಲ್ಲ ಕೊಟ್ಟಿಲ್ಲ. ಇಶಾನಿ, ನನ್ ಗಂಡನ್ ಮೇಲೆ ಸುಳ್ಳು ಆಣೆ ಮಾಡ್ತೀಯ? ಎಷ್ಟೇ ಧೈರ್ಯ ನಿನ್ಗೆ? ಬೇಬಿ ಬೇಬಿ ಇಶಾನಿ, ಬೇಬಿ ಇಶಾನಿ, ಏನಾಯ್ತು ಮಗಳೇ ನಿಂಗೆ? ಏನಾಯ್ತಮ್ಮ? ಇಶಾನಿ ಏನಾಯ್ತು? ನೀರ್ ಕೊಡಿ. ಏನಾಯ್ತು ಮಗಳೇ? ಬೇಬಿ ಬೇಬಿ ಕಣ್ಬಿಡು. ಕಣ್ಬಿಡು. ರಾಕ್ಷಸಿ, ಮಗುನ್ ಕಿಡ್ನಾಪ್ ಮಾಡಿದಲ್ದೆ ಈಗ ನನ್ ಮಗಳನ್ನ ಸಾಯಿಸೋದಕ್ಕೆ ಸ್ಕೆಚ್ ಆಗ್ತಾ ಇದ್ಯಾ? ತ್ರಿಲೋಚನ, ಇದೆಲ್ಲ ಮಾತಾಡೋ ಸಮಯ ಅಲ್ಲ ಇದು. ಬೇಬಿ ಏನಾಯ್ತಮ್ಮ? ಇಶಾನಿಗೆ ಏನೂ ಆಗಿಲ್ಲ, ಪ್ರಜ್ಞೆ ತಪ್ಪಿದಾಳಷ್ಟೇ. ಅವಳು ಕಣ್ಣೇ ಬಿಡ್ತಿಲ್ವಲ್ಲಪ್ಪ. ಓಂಕಾರ್, ನನಗ್ ಭಯ ಆಗ್ತಿದೆ. ಬೇಬಿ ನಡೀರಿ ಹಾಸ್ಪಿಟಲ್ಗೆ ಹೋಗೋಣ. ಹೋಗೋಣ. ಅಯ್ಯೋ ಬೇಬಿ, ಬೇಬಿ ಬೇಗ ಏನಾಯ್ತು ನಡೀರಿ. ನಿಂಗೆ? ಸಿಂಧು ಪ್ಲೀಸ್, ಈಗ್ಲಾದ್ರೂ ಹೇಳು, ಮಗು ಎಲ್ಲಿ? ಹೇಳೆ, ನನ್ ಮಗು ಎಲ್ಲಿ ಹೇಳೆ? ಈ ಫಂಕ್ಷನ್ ನಿಲ್ಸೋದಕ್ಕೆ ನನ್ ಮಗುನ್ ಕಿಡ್ನಾಪ್ ಮಾಡ್ಬೇಕಿತ್ತ ನೀನು? ಯಾಕೆ? ನನ್ ಖುಷಿಯಾಗಿರೋದ್ ನಿನಗಿಷ್ಟ ಇಲ್ವಾ? ನನ್ ಮಗು ಏನೇ ಮಾಡಿತ್ತು ನಿನಗೆ? ನಾಚಿಕೆ ಆಗಲ್ವಾ ನಿನಗೆ?